ಒಟ್ಟಿನಲ್ಲಿ ಪೇಷಂಟ್ ಬರಬೇಕು. ಹಾಗೆ ಹಾಸ್ಪಿಟಲಲ್ಲಿ ನಾವು ವಿಷನ್ ಚೆಕ್ ಮಾಡಿಬಿಟ್ಟು ರಿಫ್ರಾಕ್ಷನ್ ಎಲ್ಲ ಥರದ ಗ್ಲಾಸಸ್ಸು ಇಲ್ಲಿ ಅವೈಲಬಲ್ ಇರುತ್ತೆ. ರಿಫ್ರಾಕ್ಷನ್ ಕರೆಕ್ಷನು, ಆಮೇಲೆ ವಯಸ್ಸಾದವ್ರಿಗೆ ಹತ್ತಿರ ದೃಷ್ಟಿ ಕಡಿಮೆ ಕಾಣುತ್ತೆ, ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇವಾಗ ಶುಗರ್ BP ಅಂತ ಇರೋದು ಹೆಚ್ಚಾಗ್ತಾ ಇದೆ, ಅದು ಕಣ್ಣಿಗೂ ಪ್ರಭಾವ ಮಾಡುತ್ತೆ. ಸೊ ಅದನ್ನ ಸ್ಕ್ರೀನಿಂಗ್ ಮಾಡೋದು, ಕಣ್ಣು ಯಾವ ಥರ ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾವು ಪೇಷಂಟ್ಸಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಥರದ ಗ್ಲೋಕೋಮಾ ಮತ್ತು ಕಣ್ಣಿಂದು ಪ್ರೆಷರ್ ಹೆಚ್ಚಾಗಿರೋ ಸಮಸ್ಯೆಗಳಿಗೂ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಲ್ಲೂ ಕನ್ನಡಕ ಹಾಕೋದು ತುಂಬ ಹೆಚ್ಚಾಗ್ಬಿಟ್ಟಿದೆ. ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ಚಿಕ್ಕ ಮಕ್ಕಳಿಗೆ ಬೇಗನೆ ಕನ್ನಡಕದ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದಕ್ಕೆ ಸ್ಕ್ರೀನಿಂಗು ಅವ್ರಿಗೆ ತಕ್ಕಾಗೆ ನಾವು ಹೇಳಬೇಕಾಗುತ್ತೆ. ಅವ್ರು ಹೆಚ್ಚಿನ TV ನೋಡೋದು, ಆಟ ಆಡದೆ ಇರೋದು, ಇದೆಲ್ಲ ಕಾರಣಗಳಿದೆ. ಪ್ಲಸ್ ಅವರು ಚೆನ್ನಾಗಿ ಊಟ ಮಾಡದೇ ಇರೋದ್ರಿಂದ ವೈಟಮಿನ್ A ಅನ್ನೋ ಅಂಶ ಮೈಯಲ್ಲಿ ಕಡಿಮೆ ಇರ್ತಾ ಇದೆ, ಅದರಿಂದನೂ ಅವ್ರಿಗೆ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೂ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ, ಸ್ಪೆಕ್ಸ್ ಕೊಡ್ತಾ ಇದ್ದೀವಿ. ಸ್ಪೆಕ್ಸ್ ಆಗದೆ ಇರೋರು, ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿರೋರಿಗೆ ನಮ್ಮ ಹತ್ರ ಇರೋ ಹಾಸ್ಪಿಟಲ್ಗೆ ನಾವೇ ರೆಫರ್ ಮಾಡ್ತಾ ಇದ್ವಿ, ಅಲ್ಲಿಂದ ಅವರು ಟ್ರೀಟ್ಮೆಂಟ್ ಪಡ್ಕೋಬೋದು. ದೃಷ್ಟಿ ಐ ಕ್ಲಿನಿಕ್ ಅಂತ ಹೇಳೋದು ಇವಾಗ ಹೊಸಕೋಟೆಯಲ್ಲೇ ಸಿಚುವೇಟ್ ಆಗಿದೆ. ಸೊ ಇಲ್ಲಿ ಬಂದು ನಾವು ಎಲ್ಲ ಜನರಿಗೂ ಫೀಸಿಬಲ್ ಆಗಿರೋ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಇರೋ ಎಲ್ಲ ರೇಟ್ಗಳಿಗಿಂತ ಅತಿ ಕಡಿಮೆ ಬೆಲೆನಲ್ಲಿ ಇಲ್ಲಿ ನಾವು ಸರ್ವಿಸ್ನ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮೇನ್ ಮೋಟೋ ಬಂದು ಸರ್ವಿಸ್ ಕೊಡ್ಬೇಕು ಪೇಷಂಟ್ಸ್ಗೆ ಅಂತ. ಇಲ್ಲಿ ಬಂದ ತಕ್ಷಣ ದೃಷ್ಟಿ ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಸ್ನೆಲೆನ್ಸ್ ಚಾರ್ಟ್ ಇದೆ. ಅದು ಕಂಪ್ಯೂಟರೈಸ್ ಸ್ನೆಲೆನ್ಸ್ ಚಾರ್ಟು. ಇದರಲ್ಲಿ ದೃಷ್ಟಿ ಚೆಕ್ ಮಾಡಿಬಿಟ್ಟು ನಮ್ಮ ಹತ್ರ 2 ಥರದ ಮಿಷಿನ್ ಇದೆ. ಒಂದು ಕಣ್ಣಿಂದು ಚೆಕ್ ಮಾಡೋದಕ್ಕೆ, ಇನ್ನೊಂದು ಕಣ್ಣಿನ ಪವರ್ ಹೇಗಿದೆ ಅಂತ ನೋಡೋದಕ್ಕೆ. 2 ಥರದ ಮಿಷಿನ್ ನಮ್ಮ ಹತ್ರ ಅವೈಲಬಲ್ ಇದೆ. ಚೆಕ್ ಮಾಡಿಸ್ಬಿಟ್ಟು ಅವ್ರಿಗೆ ಏನು ತೊಂದರೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೇ ನಮ್ಮದು ಮೇನ್ ಉದ್ದೇಶವಾಗಿರುತ್ತೆ. ದೂರದೃಷ್ಟಿ, ಸಮೀಪ ದೃಷ್ಟಿ ಎರಡಕ್ಕೂ ಅವ್ರಿಗೆ ತೊಂದರೆ ಇದ್ರು ಎರಡಕ್ಕೂ ತಕ್ಕಂಗೆ ನಮ್ಮ ಹತ್ರ ಗ್ಲಾಸಸ್ ಅವೈಲಬಲ್ ಇದೆ. ಎಲ್ಲ ಥರದ ಗ್ಲಾಸಸ್ಸು ಅವೈಲಬಲ್ ಇರುತ್ತೆ. ಅದ್ರ ಜೊತೆಗೇನೆ ಅವ್ರ ಗ್ಲಾಸಸ್ಗೋಸ್ಕರ ಬಂದಿದ್ರು ಅವ್ರಿಗೆ ಬೇಕಾಗಿರೋ ಸ್ಕ್ರೀನಿಂಗು, ಕಣ್ಣಿನ ಚೆಕಪ್ಪು, ಕಣ್ಣು ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋ ಎಲ್ಲ ಮಾಹಿತಿನೂ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಇವಾಗ ಇಲ್ಲಿ ಆಪರೇಷನ್ ಸೆಟಪ್ ಇಲ್ಲದೆ ಇದ್ರೂ ಆ ಲೇಸರ್ ಆಪರೇಷನ್ ಯಾರು ಮಾಡ್ಕೋಬಹುದು, ಯಾರಿಗೆ ಮಾಡ್ಕೊಳಕ್ ಆಗಲ್ಲ ಅಂತ ಒಂದು ಸ್ಕ್ರೀನಿಂಗ್ನ ನಾವು ಇಲ್ಲೇ ಮಾಡಿಬಿಟ್ಟು ಯಾರಿಗೆ ಮಾಡ್ಕೋಬಹುದು ಅವರಿಗೆ ರೆಫರ್ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ಲೇಸರ್ ಆಪರೇಷನ್ ಅನ್ನೋದು ಮಾಡೋಕ್ಕಾಗಲ್ಲ. ಕೆಲವರಿಗೆ ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಮಾಡೋಕ್ಕಾಗೋದಿಲ್ಲ. ಮಾಡೋಕ್ಕಾಗದೆ ಇಲ್ಲದೆ ಇರೋರು ಆ ಒಂದು ಸರ್ವಿಸ್ನ ಪಡ್ಕೊಳ್ಳೋಕೆ ದೂರ ಹೋಗೋದಕ್ಕಿಂತ ಫಸ್ಟ್ ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡಿಸ್ಕೊಂಡು ಮಾಡೋಕ್ಕಾದ್ರೆ ಮಾತ್ರ ರೆಫರ್ ಮಾಡಿ ಅವ್ರಿಗೆ ಹೋಗ್ಬೋದು. ಇಲ್ಲದೆ ಇರೋರಿಗೆ ಸ್ಪೆಕ್ಸೇ ಕೊಟ್ಟು ಕಳಿಸ್ಬೋದು. ನನ್ನ ಹೆಸರು ಡಾಕ್ಟರ್ ಕೀರ್ತನಾ. ನಾನು MBBS MS ಆಫ್ಥಾಲ್ಮಾಲಜಿ ಮುಗಿಸಿದ್ದೀನಿ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಇವಾಗ ಇಲ್ಲಿ ಕೆಲಸ ಮಾಡ್ತೀನಿ.